ಒಂದು ಮೇಷ್ಟ್ರಾಗಿ ಕಾಣ್ತೇನಲ್ಲ ನಾನು ಶಾಲೆ ಕಾಣ್ತೀನಲ್ಲ. ಅಲ್ಲ ಮಾರಿ, ಈ ಗೌರ್ಮೆಂಟ್ ಅವರಿಗೆ ಭಾಷೆ ಉಂಟ ಕೇಳುದು ನಾನು. ಇದ್ದ ಕನ್ನಡ ಶಾಲೆ ಎಲ್ಲ ಬಂದು ಮಾಡೋದಂತೆ. ಮತ್ತೆ ನಾನು ಎಲ್ಲಿಗೆ ಹೋಗುದು? ಮೀನು ಮಾರ್ಲಿಕ್ಕೆ ಹೋಗುದು? ಮಂಟೆ ಸಳಿರು ಇವರಿಗೆ. ಅದಕ್ಕೆ ನಾನು ಎಂತ ಮಾಡಿದೆ ಅಂತ ಹೇಳಿದ್ರೆ, ಕನ್ನಡ ಶಾಲೆ ನಿಲ್ಬಾರ್ದು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ₹1 ತಗೊಳ್ಳದೆ ನಾನು ಟ್ಯೂಷನ್ ಸೆಂಟರ್ ಮಾಡಿದೆ. 1 ರೂಪಾಯಿ ತಗೊಳ್ಳೋದಿಲ್ಲ, ಸತ್ಯ ಹೇಳು. ಸಂಬಳ ಸರಿ ಬರೋದಿಲ್ಲ ಬಿಡಿ, ಕೇಳಿ ಸುಖ ಇಲ್ಲ ವಿಷಯ. ಅದಕ್ಕೆ ನಾವು ಸಂಜೆ ಸೀದಾ ಶಾಲೆಯಿಂದ ಇಲ್ಲಿ ಮನೆಗೆ ಇಲ್ಲಿ ಒಂದು ಟ್ಯೂಷನ್ ಸೆಂಟರ್ ನಡೆಸ್ತಾ ಇರೋದು. ಸ್ಟಾರ್ಟಿಂಗ್ ಟ್ಯೂಷನ್ ಸೆಂಟರ್ ತುಂಬಾ ಮಕ್ಕಳು ಬರ್ತಾರೆ, ಒಂದು 30-35 ಜನ ಇತ್ತು. ಈಗ ಕಡಿಮೆಯಾಗಿ ಒಂದು 2ಕ್ಕೆ ನಿಂತಿದೆ. ಎಂತ ಮಾಡ್ಲಿಕ್ಕೆ ಆಗ್ತದೆ? ಆದ್ರೂ ಕನ್ನಡ ಶಾಲೆ ನಿಲ್ಬೇಕು, ಉಳಿಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಇದನ್ನು ಮಾಡ್ತಾ ಇರೋದು. ಅದು ಒಂದು ಟೈಮಿಗೆ ಬರ್ತದೆ. ನಾನು ಅಲ್ಲಿ ಶಾಲೆಯಿಂದ ಸೀದಾ ಬರೋದು, ಒಂದೆಂತ ತಿನ್ನೂ ಸಹ ಇಲ್ಲ, ನೀರು ಸಹ ಕುಡಿಯುವುದಿಲ್ಲ. ಅದು ಆರಾಮ್ಸೆ ಎಲ್ಲ ತಿಂದು ಎಲ್ಲ ಬರೋದು ಈ ಗಾಡಿಗೆ. ಎಂತ ಮಾಡ್ಲಿಕ್ಕೆ ಬರುವ ಸ್ಟೈಲ್ ನೋಡಿ ಅಂತ. ಎಷ್ಟೊತ್ತಿಗೆ ಬರುದು? ಬೇಗ ಆಯ್ತಾ? ಆಮೇಲೆ ಬರ್ತೇನೆ. ಲೇಟ್ ಆಯ್ತು ಅಂತ ಹೇಳಿದೆ ನಾನು. ಅಮ್ಮನ ಬಂಡೆ ಬೇಗ ಕೊಂಡು ಅವಳು ಏಳು ಜೋಗ್ಲಿದ್ದೀಯ. ನಾನು ಹೀಗೆ ನಿನ್ನದು ಡಿಸ್ಟೆನ್ಸ್ ಎಲ್ಲ ಮಕ್ಕಳು ಕಮ್ಮಿ ಆಗಿದ್ದು ಇದ್ದವರಿಗೆ ಎಂತ ಹೇಳಿಕೊಟ್ಟು ಲೇಟ್ ಆಗಿ ಬಂದು ಹುಚ್ಚಾರಾಗಿ ಮಾಡ್ತಾನೆ ನಾವು. ಎಂತ ಮಾಡೋದು? ಓಯ್ ಎಂತ ಮಾಡುದು? ಮುಚ್ಚಳ ತೆಗೆದಾರದ ನೀರು ಕುಡಿತಾರ? ಮುಚ್ಚಳ ತೆಗೆದಾರದ ನೀರು ಕುಡಿತಾರ? ನೀವು ಬಹಳ ಹುಷಾರಿದ್ದೀರಿ. ಮುಚ್ಚಳ ತೆಗೆದು ನೀರು ಕುಡಿದ್ರೆ ನೀರು ಖಾಲಿ ಆಗುದಿಲ್ವಾ? ನಮ್ಮ ಬೈಯಾಗ ಇಲ್ಲ ಬೋನಾಗ ಕೈ ಕಟ್ಟಬೇಕಿರಂತ ಅಷ್ಟು ಸಹ ಬರ ಇವನಿಗೆ ನೀರು. ಇದಕ್ಕೆಲ್ಲ ಒಳ್ಳೆ ತಲೆ ಉಂಟು. ಇಲ್ಲಿ ಬಾ, ಇಲ್ಲಿ ಬಾ. ಅದೆಲ್ಲಿ ಉಂಟು? ಅದೆಲ್ಲಿ ಉಂಟಾ? ಎಂತ ನಿನ್ನೊಟ್ಟಿಗೆ ಯಾವಾಗಲೂ ಬರ್ತದೆ, ಅದೆಲ್ಲಿ ಉಂಟು? ಅದು ನಾನು ಬರುವಾಗ ಗೇಟ್ ವರೆಗೆ ಬಂತು, ಮತ್ತೊಂದು ಕಳ್ಳ ಬಿಸಾಕಿದೆ, ಹೋಯ್ತು. ಎಂತ? ನಮ್ಮ ಮನೆ ಬೊಗ್ಗಿ. ನಾನೀಗ ಬೊಗ್ಗಿ ಕೇಳಿದ್ನ? ಬೊಗ್ಗಿಯನ್ನು ಕೇಳಿದ್ರು ಕೊಡ್ಲಿಲ್ಲ, ಬೊಗಳ್ಳಿ ಕೊದ್ದೇ ಇರೋದು. ಮತ್ತೆ ನೀವು ಬರ್ತೀರ ಮನೆಗೆ? ಬೊಗ್ಗಿ ವಿಷಯ ಕೇಳಿದಲ್ಲ, ನಿನ್ನೊಟ್ಟಿಗೆ ಅವಳು ಬರ್ತಾರಲ್ಲ ಪಿಂಕ್ಯ, ಅವಳು ಹೇಳಿ ಅಂತ ಕೇಳಿದ್ನು. ಅವಳು ಮಗ್ಗಿ ಬರಲಿಲ್ಲ ಆ ಬೊಗ್ಗಿ. ಮತ್ತೆ ಅವಳು ಎಂತ ಗೊತ್ತಿಲ್ಲ, ಅವಳು ಶಾಲೆಯಲ್ಲಿ ಕೂತ್ಕೊಳ್ಳುವ ಬೆಂಚಲ್ಲಿ ಒಂದು ಆಣಿ ಇತ್ತಂತೆ. ಆಣಿ ಅವಳೆ ಲಂಗಕ್ಕೆ ಕಂತಿದ್ದು, ಲಂಗಕ್ಕೆ ಕಂತಿದೆ ಇಲ್ಲಿಗೆ, ಅದಕ್ಕೆ ಲಂಗ ಹರಿದಿದೆ. ಅದಕ್ಕೆ ಬೇರೆ ಲಂಗ ಹಾಕೊಂಡ್ ಬರ್ಲಿಕ್ಕೆ ಮನೆಗೆ ಹೋಗಿದ್ದಾಳೆ. ಅಲ್ಲ ಎಲ್ಲಿ ಕಂತಿದೆ? ಇಲ್ಲಿ ಅಲ್ಲಿ ಕಂತಿದ್ದು. ಇಲ್ಲಿ ಕಂತಿದ್ರು ನಿಮ್ಗೆ ಗೊತ್ತಾಗಿದೆ? ಇಲ್ಲಿ ಕಂತಿದ್ರು ನಾನು ನೋಡಿ ಅದೆಲ್ಲ ನೋಡ್ಲಿಕ್ಕೆ ಪುರ್ಸೊತ್ತುಂಟು ಅವಳಿಗೆ. ಅವಳು ಅಳ್ತಾ ಇದ್ರು, ಅದಕ್ಕೆ ನೋಡಿದ್ದು ನಾನು. ನೀವು ಹೇಳಿದಲ್ಲ ಇನ್ನೊಬ್ಬರ ನೋವಿಗೆ ಸ್ಪಂದನೆ ಕೊಡ್ಬೇಕು ಅಂತ, ಅದಕ್ಕೆ ನಾನು ಸ್ಪಂದನೆ ಕೊಟ್ಟಿದ್ದಪ್ಪ. ನೀನು ಸ್ಪಂದನೆ ಕೊಟ್ಟು ಮೊನ್ನೆ ಕೆಸರಲ್ಲಿ ಯಾರು ಬಿತ್ತು ಹೊರಲಾಡ್ತಿದ್ದಾರೆ, ಬಂದಿಲ್ಲ ನೀವು? ಗಡಿ ಬೀಳ್ತೀರಿ, ನಾನು ಅದೆಲ್ಲ ನೋಡ್ಲಿಕ್ಕೆ ಆಗ್ತದೆ. ಬರುವಾಗ ಯಾರನ್ನಾದ್ರೂ ಕರ್ಕೊಂಡ್ ಬರ್ಬೇಕು. ಚೆನ್ನಾಗಿ ಮಾಡುದು ಅಲ್ಲ. ಇಂಥಲ್ಲಿ ಇಟ್ಕೊಂಡು ನಾವು ಟ್ಯೂಷನ್ ಸೆಂಟರ್ ನಡೆಸೋದು ಹೌದಾ? ನನಗೆ ಬೇರೆ ಕೆಲಸ ಇಲ್ವಾ? ಅದು ಇನ್ನೊಂದು ಆಯ್ಷಾ ಬಾ, ಅದು ನೋಡಿ, ಅದು ಬರೋ ಸ್ಟೈಲ್ ನೋಡಿ. ಬೊಟ್ಟಿ ಬಂತು. ಬೊಗ್ಗೆ ಕಾಣ್ತಾ ಇದೆ. ಬೊಗ್ಗಿ ಅಲ್ಲ, ಬೊಟ್ಟಿ. ಅದೇ ಬೊಗ್ಗೆ ಕಾಣ್ತದ, ಬೊಗ್ರ ಸೈಜ್ ದೊಡ್ಡದಿರುವುದಿಲ್ಲ. ಯಾಕೆ ಲೇಟ್ ಆಯ್ತಾ? ಬಾಕಿ ಹುಡುಗಿಯರೆಲ್ಲ ಹೋಗಿದ್ದು ಅವಳಿಂದಾಗಿ ಬಾಕಿ ಹುಡುಗಿಯರೆಲ್ಲ ಹೋಗಿದ್ದು. ಕುತ್ಕೊಳ್ಳಿಕ್ಕೆ ಬೆಂಕಿ ಇಲ್ಲ, ಎಲ್ಲ ಮುಗಿದಿದೆ ಅಂತ. ಮಕ್ಕಳು ಆಡುದ? ನೀನ್ ಯಾಕೆ ಲೇಟ್ ಆಗಿ? ಮಾಸ್ಟ್ರೇ, ಅದು ನನ್ನ ತಪ್ಪಲ್ಲ, ಅದು ನನ್ನ ಗಾಡಿ ಲೇಟ್ ಬಂದದ್ದು, ಹಾಗೆ ನಾನು ಸಹ ಲೇಟ್ ಆದದ್ದು. ಗಾಡಿಯಲ್ಲಿ ಬಂದು ಲೇಟ್ ಬಂದದ್ದು? ಗಾಡಿ ಲೇಟು ನನ್ನದು. ಅವಳು ಬೋರಿದ ಗಾಡಿಯಲ್ಲಿ ಬಂದ. ಗಾಡಿಯಲ್ಲಿ ಬಂದ್ರೆ ಬೇಗ ಬರ್ಬೇಕಲ್ಲ, ಲೇಟ್ ಬರೋ ಗಾಡಿ ಹೌದಾ? ಅದಿದ್ದು ಮಾಸ್ಟ್ರೇ, ಯಾವುದು? ಲೋಡ್ ರೋಲರ್. ಲೋಡ್ ರೋಲರ್. ಲೋಡ್ ರೋಲರ್. ನಾಳೆ ಮಕ್ಸಿಂದ ಅವಳದು, ನಾಳೆಗೆ ಹೊರಲಿಸಿ ಹೇಳ್ಬೇಕು. ಅದು ಎಂತ ಹೇಳಿದ್ರಿ ನೀನು? ಲೋಡ್ ರೋಲರ್. ಚಿಕ್ಕದಿರುವಾಗ ಬಜೆ ಮುಟ್ಟಿಸ್ಬೇಕು ನಾಲ್ಕೆಗೆ.
ಬಜೆ ಬಜೆ ಮುಟ್ಟಿಸ್ಬೇಕು. ಗೋಳಿ ಬಜೆ. ಗೋಳಿ ಬಜೆ ಎಲ್ಲ ಉದ್ದ ಸಿಗ್ತದ ಉದ್ದದ್ದು ಗೋಳಿ ಬಜೆ ಅಲ್ಲ, ಗೋಡಿ. ಅದು ಉದ್ದದ್ದು ಬಂದು ಗೋಡಿ. ಬೇಡದೆಲ್ಲ ಮಾತಾಡ್ತಾರೆ. ಬೇಡದಲ್ಲ, ಅದು ಬೇಕು. ಬೇಡ ಎಲ್ಲರಿಗೂ ಬೇಕಲ್ಲ. ಬಂದು ಗೋಡಿ ಎಲ್ಲ ಮಾರ ಬಜೆ ಬಜೆ ಸಿಗ್ತದೆ ಕೇಳು. ಹೇಗೆ ಅಯ್ಯೋ, ಬಜೆ ಬಜೆ ಗೋಳಿ ಬಜೆ ಮುಟ್ಟಿಸಿದ್ರು ನಾಳೆಗೆ ಏನು ಬೇಕಾದ್ರೆ ಅಲ್ಲಾಟ. ಬಿಸಿ ಬಿಸಿ ಗೋಳಿ ಬಜೆ ಬಾಯಿಗೆ ನನಗೆ ಬಿಸಿ ತಿನ್ನಿಸ್ತೇನೆ ಸ್ವಲ್ಪ ಹೊತ್ತು. ನನಗೆ ಹೊರಳಿಸಿ ಮಾತಾಡ್ಬೇಕು ಗೊತ್ತಾಯ್ತಾ? ಎಂತ ಹೇಳಿದ್ರು ನೀನು? ಎಂತ ಹೇಳಿದ್ರು? ಹಾಗೆಲ್ಲದು ಮತ್ತೆ ಹೊರಳಿಸಿ ಅವರಿಗೆ ಇದು ಗೋಳಿ ಬಜೆ ಅಲ್ಲ, ಬನ್ಸ್ ಅದು. ಅದು ಬೆಳಗ್ಗೆ ಅವ್ರಿಗೆ ಸಾರಿ ನಾನು ಬಾಜೆಯಲ್ಲಿ ಕೊಡ್ತೇನೆ ಆಯ್ತಾ? ಒಂದು ಕೇಳಿಕ್ಕೆ ಬರ್ತಾ ಇದ್ರು ಇಲ್ಲಿ ಬಾ. ನಿನ್ನೆ ಯಾಕೆ ನೀವು ಶಾಲೆಗೆ ಬರ್ಲಿಲ್ಲ? ನಿನ್ನೆ ಯಾಕೆ ಶಾಲೆಗೆ ಬರ್ಲಿಲ್ಲ? ಬಂದಿಲ್ಲಲ್ಲ. ಹಾ ನಿನ್ನೆ ಬರಲಿಲ್ಲ. ನಿನ್ನೆ ನನ್ನ ಅಕ್ಕ ಮರಿ ಹಾಕಿದ್ದು, ಅದಕ್ಕೆ ಬರಲಿಲ್ಲ. ಅಕ್ಕ ಮರಿ ಹಾಕಲಿಕ್ಕೆ ಬೆಕ್ಕ ಅಕ್ಕ ಇಷ್ಟು ದೊಡ್ಡ ಮರಿ ಹಾಕಿದ್ದು. ಅದು ಹಾಗೆ ಹೇಳ್ಬಾರ್ದು. ಅಕ್ಕ ಹೆತ್ತದ್ದು. ಅಕ್ಕ ಹೆತ್ತದ್ದು ಅಲ್ಲ, ನಾನು ಹೆತ್ತಿದ್ದು. ಹಾಗೆಲ್ಲ ಮರಿಗೆ ಹಾಕಿದ್ದು ಹೇಳ್ಬಾರ್ದು. ಅಕ್ಕ ಹೆತ್ತದ್ದು. ಅಕ್ಕ ಹೆತ್ತದ್ದು. ಇನ್ನು ಹಾಗೆ ಆಗ್ಬಾರ್ದು ಆಯ್ತಾ? ಆಯ್ತು, ಭಾವನ ಹತ್ರ ಹೇಳ್ತೇನೆ. ಹಾಗೇನಿದಲ್ಲ ಮಾರ, ಅದಕ್ಕೆ ರಜೆ ಮಾಡಬಾರ್ದು ಅಂತ ಹೇಳಿದ್ರು. ಇನ್ನು ಬರುವ ವರ್ಷ ಬದೆ ಬದೆ ಉಂಟು, ಅದು ಅಕ್ಕ ಬೆಕ್ಕ. ನಾನು ಬಾಡಿಯಲ್ಲಿ ನೋಡ್ತೇನೆ ಈಗ ನಾನು ಬೇರೆ ಮಾತಾಡೋಲ್ಲ. ಅದು ಗೊತ್ತಾಗ್ತದೆ. ಕೂದಲು ತುಂಬ ಉದುರಿದೆ. ಅದು ಸುಮಾರು ಜನಕ್ಕೆ ಉದುರಿದೆ, ಅದಕ್ಕೆಂತ ಮಾಡೋದು? ಅವಳಿಗೆ ಇಂಥದ ನಿನ್ನದು. ಇದಾಗೆ ಕಟ್ಲಿಲ್ವಾ? ಅದು ನಾನು ಅರ್ಜೆಂಟಲ್ಲಿ ಬಂದದ್ದು ಮಾಸ್ಟ್ರೆ. ನನ್ನ ಒಂದು ರಬ್ಬರ್ ಬ್ಯಾಂಡ್ ಇತ್ತು, ಎಲ್ಲಿ ಹೋಯ್ತು? ನಾಯಿ ಕೊಂಡೋಯ್ತಾ ಅಂತ ಡೌಟ್. ಓ ನಾಯಿ, ಓ ಬೋಗಿ ಗೈಯಲ್ಲಿ ಉಂಟ ಮತ್ತೆ. ಇದು ಉಂಟಾ? ಅವಳು ಕೂದಲೊಂದು ಬಿಟ್ಟು ಬಂದಿಲ್ಲ. ಬಚಾವ್. ನಾನು ಪಾಠದಲ್ಲಿ ಕೊಡ್ತೇನೆ. ಪಾಠ ಹೇಗೆ ಹೇಳಿಕೊಡ್ತೇನೆ ಅಂತ ನಾನೆಲ್ಲ ಚರ್ಮುರಿ ಮಾಡಿ ಕೊಡ್ತೇನೆ ನಿಮಗೆ. ಚರ್ಮುರಿಯ ನನಗೆ ಸ್ವಲ್ಪ ಖಾರ ಕಮ್ಮಿ ಆಯ್ತು. ನನಗೆ ಮಾತ್ರ ಮೊಟ್ಟೆ ಬೇಕು, ಚರ್ಮುರಿ ಅಲ್ಲ. ಹಾಗೆ ಹೇಳಿದಲ್ಲ, ನಾನು ಒಂದೊಂದು ಪಾಠ ಮಾಡಿದೆ, ಎಲ್ಲ ಪಾಠ ಸೇರಿಸಿ ಒಟ್ಟಿಗೆ ಚರ್ಮುರಿ ಮಾಡಿ ಕೊಡ್ತೇನೆ ಅಂತ ಹೇಳಿ. ಒಂದೊಂದೇ ಪಾಠ ಹೇಳಿಕೊಡ್ಲಿಕ್ಕೆ ಗೊತ್ತಿಲ್ಲ, ಎಲ್ಲ ಚರ್ಮುರಿ ಮಾಡಿ ಹೇಳಿಕೊಡುದು. ಮತ್ತೆ ಪರೀಕ್ಷೆ ಬರುವಾಗ ನಾವು ಗೆಬ್ಬಟ್ಟುದು. ಪಾಠ ಬಂದು ಕೊಡ್ತೀನಿ, ನೀವು ಪ್ರಶ್ನೆ ಒಯ್ದಿ. ನೀವು ಹೇಳಿದಲ್ಲಿ ಬಾರಿ ಕಲ್ತಿದ್ದೆ. ಈಗ ಪಾಠ ಶುರು ಮಾಡ್ತೇನೆ, ಎಲ್ಲ ಸರಿ ಗಮನ ಕೇಳಬೇಕು, ಗೊತ್ತಾಯ್ತಲ್ಲ? ಈಗ ಸುರುವಿಗೆ ಲೆಕ್ಕ ಹೇಳ್ತೇನೆ. ಲೆಕ್ಕ ಸುಲಭ. ಆಯ್ತು, ಈಗ ಹೇಳು ನೋಡ್ತೇನೆ. 2ರಿಂದ 2 ತೆಗೆದ್ರೆ ಎಷ್ಟು? 2ರಿಂದ 2 ತೆಗೆಯುವುದಾ? 2ರಿಂದ 2 ತೆಗೆಯುವುದಾದ್ರೆ ಅಲ್ಲಿ ಇಡುದು ಯಾಕೆ? ಜಾಸ್ತಿ ಇದ್ರೆ ತೆಗಿರಪ್ಪ, ಇರುದೇ 2 ಅಂತೆ, ಮತ್ತೆ ಅದನ್ನು ತೆಗೆಯುವುದಂತೆ. ನೀವು ಬೇರೆ ಕೆಲಸ ಇಲ್ವಾ? ಲೆಕ್ಕ ಲೆಕ್ಕ ಮತ್ತೆ 2 ಯಾಕೆ ಇರ್ಬೇಕು? ಸ್ವಲ್ಪ ಜಾಸ್ತಿ ಇದ್ರೆ ಎಲ್ಲರಿಗೂ ಆಗ್ತದಲ್ಲ. ಜಾಸ್ತಿ ಈಗ 2ರಿಂದ 4, 4 8, 8 10, 10, 32, 40. ಹಾಗಾದ್ರೆ 1384ರಿಂದ 1114 ತೆಗೆದ್ರೆ ಎಷ್ಟು? ಇವರು ಬೆಳಂಜದಿಂದ ಗಳಿಂಜಬಹುದು. ನೀವು ಹೋಗಿ, ನೀವು ಮತ್ತೆ ಸುಲಭದಕ್ಕೆಲ್ಲ ನೀವೇ ಉತ್ತರ ಕೊಟ್ಟು ಕಷ್ಟ ಅದನ್ನೆಲ್ಲ ನಮಗೆ ಕೇಳುದ? ಅಪ್ಪ, ನೀವು ಬರುವ ಕಲಿತು ಬರಬೇಕು, ನಮ್ಮನ್ನು ನಂಬಿ ಬರುದು ಅವರು. ಗೊತ್ತಿಲ್ಲ ಅವ್ರಿಗೆ. ಆಯ್ತು, ಅದು ಬಿಡು, ಲೆಕ್ಕ ಬೇಡ. ಈಗ ಇನ್ನೊಂದು ಸುಲಭ ಲೆಕ್ಕ ಹೇಳ್ತೇನೆ. ಈಗ ನನ್ನ ಕೈಲಿ ಒಂದು ತಟ್ಟೆ ಉಂಟು. ತಟ್ಟೆ ಎಲ್ಲಿ ಉಂಟು? ಉಂಟು ಅಂತ ನೆನೆಸ್ಬೇಕು. ತಟ್ಟೆ? ಆ ತಟ್ಟೆಯಲ್ಲಿ 2 ಇಡ್ಲಿ ಉಂಟು. ಇಡ್ಲಿ ಎಲ್ಲಿ ಉಂಟು? ಉಂಟು ಅಂತ ನೆನೆಸ್ಬೇಕಾ? ಇಡ್ಲಿಯನ್ನು ನೆನೆಸಿದ್ರೆ ಮುದ್ದೆ ಆಗುದಿಲ್ವಾ? ಆಯ್ತು, ನೆನೆಸಿ, ನನಗೆ ಬೇಡ. ನೀರಿಗೆ ಹಾಕಿ ನೆನೆಸುದಲ್ಲ, ಇಲ್ಲಿ ತಲೆ ನೆನೆಸ್ಬೇಕು. ಅದೇ ನೆನೆಸುದು. ಮತ್ತೆ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದಲ್ಲ. ತೆಗಿಲಿಕ್ಕೆ ಅಷ್ಟೆಲ್ಲ ಖಾಲಿ ಉಂಟು, ತೆಗಿಬಹುದು. ಈಗ ಆ 2 ಇಡ್ಲಿ ನಾನು ತಿನ್ನೆ. ಅದೇ ನಮ್ಮ ಖಾಲಿ ಇಡ್ಲಿ ತಿಂದೆ. ಹಾಗಾದ್ರೆ ಪ್ಲೇಟ್ ಅಲ್ಲಿ ಏನು ಉಳಿಯಿತು? ಚಟ್ನಿ ಉಳಿಯಿತು. ಚಟ್ನಿ ಎಲ್ಲಿಂದ ಬಂದದ್ದ? ಚಟ್ನಿ ಉಂಟು ಅಂತ ನೆನೆಸಬೇಕು. ನಾವು 10 ಗಂಟೆಯ ಪ್ಲೇಟ್ ಅನ್ನು ನೆನೆಸುವಾಗ ನಿಮ್ಗೊಂದು ಅರ್ಧ ಗಂಟೆ ತಾರೆ ಇದೆ, ಚಟ್ನಿ ನೆನೆಸ್ಲಿಕ್ಕೆ ಆಗುದಿಲ್ಲ. ಬೇಕಾದ್ರೆ ನೆನೆಸಿ, ನನಗೆ ಬೇಕಾದ್ರೆ ಮಾತಾಡ್ತಾನೆ. ನೆನೆಸಿದಲ್ಲ. ಆಯ್ತು, ಇದು ನಾನು ಪದ್ಯ ಹೇಳಿದ. ಪದ್ಯ ನನಗೆ ಅವನು ನಿನ್ನೆ ರಜೆ ಅಲ್ಲ, ನನಗೆ ಯಾವ ಪದ್ಯ ಹೇಳಿದ ಕಲಿಲಿಕ್ಕೆ? ಪದ್ಯ ಇದು ನಾಯಿ ಮೇಲೆ ಕಲ್ತಿದ್ಯಾ? ಕಲಿತಿದ್ದೇನೆ. ಎಲ್ಲ ಬರ್ತದೆ? ಬರ್ತದೆ. ನೋಡು,
ಅವಳನ್ನು ನೋಡಿ ಕಾಯ್ಲಿ. ಅವಳನ್ನು ನೋಡಿ ಕಲಿತೆ ಕಳೆದ ವರ್ಷ ಫೇಲ್ ಆಗಿದ್ದು. ಸುಮ್ಮನೆ ಜಂಬರ್ನ ಗೊತ್ತಿಲ್ಲ ಮತ್ತೆ ಅದು ಗೊತ್ತಿಲ್ಲ. ಗೊತ್ತು. ಹಾ ಹೇಳು. ನಾಯಿ ಮರಿ ತಿಂಡಿ ಬೇಕೆ. ಚಂದಾಯ್ತು ಹೇಳು. ನಾಯಿ ಮರಿ ತಿಂಡಿ ಬೇಕೆ. ಚಂದಾಯ್ತು. ಹೇಳು. ಬೋರ್ಡು ಬೋರ್ಡು ಮಂಡ್ಯಾಟ ಉಂಟು. ನಾಯಿ ಮರಿ ತಿಂಡಿ ಬೇಕೆ. ಒಂದು ನಿಮಿಷ, ಅದು ಅದಕ್ಕಿಂತ ಮುಂದೆ ಹೋಗುದಿಲ್ವಾ? ನೀವು ತಿಂಡಿ ಬೇಕು ಅಂತ ಹೇಳಿಲ್ಲಲ್ಲ. ನಾನು ನಾಯಿಯನ ನಾಯಿಂದ ನೆನೆಸಬೇಕು. ನೆನೆಸಿದ ಕೂಡಲೇ ನಾವೆಂತ ಸಂಕಲೆಯಲ್ಲಿ ಗಟ್ಟಿ ಹಾಕ್ತೇವಾ ಅಥವಾ ಪೊಗಳಿಟ್ಟು ಹೇಳ್ತೇವೆ? ಇಲ್ವಲ್ಲ, ನೆನೆಸಬೇಕು. ಪುರ್ಸೋತಿದ್ರೆ ನನಗೆ ಪ್ರಬಂಧ ಹೇಳಿ. ಪ್ರಬಂಧ ನನಗೆ. ಅವಳಿಗೆ ಎಲ್ಲ ನಿಮ್ಗೆ ನಾನಿನ್ನು ರಜೆ ಅಲ್ಲ ಅವಳು. ಎಲ್ಲ ನನಗೆ ಎಲ್ಲ ಅವಳಿಗೆ. ಅದಕ್ಕೆ ವಾರಕ್ಕೊಮ್ಮೆ ರಜೆ ಮಾಡಬೇಕು. ಹಾಡಿನ ಬಗ್ಗೆ ಹೇಳಿದಲ್ಲ, ಗೊತ್ತುಂಟಲ್ಲ? ಹೇಳು. ಹಾಡು 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 ನಾನಿಂದ ಹಾಡು ಹಾಡು. ಈ ಹಾಡಿನ ಅವತ್ತು ಹಾಡಿನ ಬಗ್ಗೆ ಪ್ರಬಂಧ. ಆಡು. ಹಾ, ಆಡು ಒಂದು ಸಾಕು ಪ್ರಾಣಿ. ಆಡು ನಮಗೆ ಲಾಡು ಕೊಡುತ್ತದೆ. ಹಾಡು ಲಾಡು ಕೊಡ್ಲಿಕ್ಕೆ ಅಯ್ಯಂಗಾರ ಬೇಕಾಗಿದ್ದೀನಿ. ಅದು ಹಿಂದೆ ಬಿಟ್ಟೆ ಆಗ್ತದಲ್ಲ, ಅದನ್ನ ಅವಳು ಬೂಂದಿ ಲಾಡು ಅಂತ ಹೇಳ್ತದೆ. ಅದು ತಿನ್ಬೇಡ. ಓ ಮಾರೈತಿ, ಅದು ಲಾಡಲ್ಲ, ಅದು ಬೂಂದಿ ಲಾಡಲ್ಲ, ಅದು ಬಿಟ್ಟೆ ಆಗುದು. ಲಾಡಲ್ಲ, ಹಾಡು ನಮಗೆ ಹಾಲು ಕೊಡ್ತದೆ. ಹಾ, ಹೇಳು. ಆಡು. ಆಡು ಒಂದು ಸಾಕು ಪ್ರಾಣಿ. ಆಡು ನಮಗೆ ಹಾಲು ಕೊಡುತ್ತದೆ. ಆಡಿನ ಅಮ್ಮ ನಮಗೆ ಹಾಲು ಕೊಡುತ್ತದೆ. ಆಡಿನ ಅಜ್ಜಿ ನಮಗೆ ಹಾಲು ಕೊಡುತ್ತದೆ. ಅಜ್ಜಿ ಹತ್ರ ಇದ್ರೆ ಕೊಡ್ತದೆ. ಆ, ಆಡಿನ ಅಜ್ಜಿ ಇದ್ರೆ ಹಾಲು ಕೊಡುತ್ತದೆ. ಒಂದೇ ಅಲ್ಲ, ಹ. ಆಡಿನ ಅಪ್ಪ ನಮಗೆ ಹಾಲು ಕೊಡುತ್ತದೆ. ಹಾಡಿನ ಅಪ್ಪನಿಗೆ ಹಾಲು ಕೊಡುದು, ಅದು ಬರೀ ಮೂತ್ರ ಕೊಡುದು. ಆಡಿನ ಅಪ್ಪನ ಹತ್ರ ಹೋಗುವಾಗ ಕೊಡಪನ ಇಟ್ಕೊಂಡು ಹೋಗುದು, ಸ್ನಾನಕ್ಕೂ ಆಗ್ತದೆ. ಆಯ್ತು, ಆ, ಸಾಕು. ಆಡಿನ ಅಪ್ಪ ನಮಗೆ ಮೂತ್ರ ಕೊಡುತ್ತದೆ. ಅವಳು ಮೂತ್ರ ಸಹ ಬಿಡಿದ್ರು ಅವಳು. ಅವಳಿಗೆ ಮೂತ್ರ ಸಬೇಕು ಅಲ್ಲಿ. ಆಯ್ತು, ಇದು ದನದ ಬಗ್ಗೆ ಯಾರಿಗೆ ಹೇಳಿ? ದನದವನಿಗೆ ಅದು ಒಳ್ಳೆ ಹೇಳಿದ್ದು. ನಿಮ್ಗೆ ಅಲ್ಲ ದನದ ಬಗ್ಗೆ ಪ್ರಬಂಧ ಹೇಳಿದ ಗೊತ್ತುಂಟಲ್ಲ? ಹಾ, ಹೇಳು. ದನದ ಬಗ್ಗೆ ಪ್ರಬಂಧ ಓ, ಹೇಳು. ಬೆತ್ತ ದನ. ದನ. ಹಾ. ದನ ಒಂದು ಸಾಕು ಪ್ರಾಣಿ. ಅದು ನಮಗೆ ಹಾಲು ಕೊಡ್ತದೆ. ಹೌದು, ಬೇಕಾದ್ರೆ ಬನ್ನಿ ನೋಡಿ. ಹಾಲು ಕೊಡ್ತದೆ. ಕೊಡ್ತದೆ. ಅಮ್ಮ ಬರೀತೇನೆ. ಮತ್ತೆ ನಮ್ಮ ದನ ಕಪ್ಪಾದ್ರೆ ಅದು ಬಿಳಿ ಹಾಲು ಕೊಡ್ತದೆ. ಬೇಕಾದ್ರೆ ಬನ್ನಿ ನೋಡಿ. ನಮ್ಮವನಿಗೆ ಕೆಂಪು ಹಾಲು ಕೊಡು. ಕೆಂಪು. ಎಲ್ಲರ ಮನೆ ಹಾಲು ಅದು ನಿಲಿಯ ಕೊಡುದ? ಅದು ನನಗೆ ಗೊತ್ತಿಲ್ಲ. ನಮ್ಮ ಮನೆಯದು ಕಪ್ಪು. ಹೇಳು. ಬಿಳಿ ಹಾಲು ಕೊಡ್ತದೆ. ಮತ್ತೆ ನಮ್ಮ ದನಕ್ಕೆ 2 ಕೊಂಬಿದೆ, ಅದಕ್ಕೆ ನಾವು ಕಾಲಿದೆ, ಇನ್ನೊಂದು ಬಾಲ ಇದೆ, ಬಾಲದಿಂದ ಬತ್ತ ಬತ್ತ ಅಂಬಿ ಆಗ್ತದೆ. ನಮ್ಮ ಬೆಟ್ಟ ಅಂಬಿ ಆಗ್ತದೆ. ನಾನೀಗ ಅಂಬಿ ಕೇಳಿದ್ನ. ನೀವು ಅಂಬಿಯನ್ನು ಕೇಳದಿದ್ರೆ ಅದೇನು ದಮ್ಮು ಕಟ್ಟಿ ನಿಲ್ಲುವುದಿಲ್ಲ, ಅಂಬಿ ಆಗ್ತದೆ. ಆಯ್ತು, ನೀನು ದನ ಬೇಡ. ಈಗ ನೀನು ನಮ್ಮ ಮನೆ ಬಗ್ಗೆ ಹೇಳು. ನಿಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೀರಾ? ನೀನು ಹೇಳ. ನಮ್ಮ ಮನೆ. ನಮ್ಮ ಮನೆ, ನನ್ನ ಮನೆ. ನನ್ನ ಮನೆ ಒಂದು ಸುಂದರವಾದ ಮನೆ. ಏ ಸುಂದರಣ್ಣನ ಮನೆ ಅಲ್ಲವ, ನಿನ್ನ ಮನೆ ಬಗ್ಗೆ ಹೇಳಿಕೆ. ಬೆಟ್ಟಿ ಸುಂದರವಣ್ಣನ ಮನೆ ಅಲ್ಲ, ಸುಂದರವಾದ ಮನೆ. ಹ? ಬ್ಯೂಟಿಫುಲ್. ಅದು ಗೊತ್ತಿಲ್ಲ, ಚಂದ ಇದೆ ಅಷ್ಟೇ. ಆಯ್ತು. ಸುಂದರವಾದ ಮನೆ. ಮತ್ತೆ ನಮ್ಮ ಮನೆ ಎದುರುಗಡೆ ಒಂದು ಬಾಗಿಲಿದೆ. ಹೌದು, ನಾವು ಅದರಲ್ಲಿ ಒಳಗೆ ಹೋಗೋದು. ನಾವು ಅಡಿಯಿಂದ ಬಂದು ನೀವೇ ಒಳಗೆ ಹೋಗುದಾ? ಎಲ್ಲರ ಬಾಗಿಲಿಗೆ ಹೋಗುದಾ? ಅಲ್ಲಿ ಹೋಗೋದು ನೀವು. ಹಾ. ಮತ್ತೆ ನಮ್ಮ ಬಾಗಿಲಿನ ಆ ಕಡೆ ಈ ಕಡೆ ಕಿಟಕಿಗಳಿದೆ. ಹೌದು, ಮತ್ತೆ ಕಳ್ಳರೆಲ್ಲ ಬಂದು ನೋಡ್ಬೇಕಲ್ಲ. ಆಯ್ತು. ಮತ್ತೆ ನಮ್ಮ ಮನೆಯ ಹಿಂದೆ ಹಟ್ಟಿ ಇದೆ. ಆ ಹಟ್ಟಿಯಲ್ಲಿ ನಮ್ಮ ದನ ಇದೆ. ದನ ಒಂದು ಸಾಕು ಪ್ರಾಣಿ. ಅದಕ್ಕೆ 2 ಕೊಂಬಿದೆ, ಅದಕ್ಕೆ ನಾವು ಕಾಲಿದೆ, ಹಿಂದೆ ಒಂದು ಬಾಲ ಇದೆ, ಬಾಲದಿಂದ ಬದ ಬದ ಅಂಬಿ ಆಗ್ತದೆ. ಈ ದನಕ್ಕೆ ಬಂದದ್ದ? ಹಿಂದೆ ಹಟ್ಟಿ ಇದೆ. ಅತ್ತಿ ಎಲ್ಲರ ಬಂದ ದನ ರಾಶಿ ಮಾಡ. ನೀನು ಲೈಟ್ ಕಂಬದ ಬಗ್ಗೆ ಹೇಳು. ಹ? ಲೈಟ್ ಕಂಬದ ಬಗ್ಗೆ ಹೇಳು. ಲೈಟ್ ಕಂಬ. ಹಾ. ಲೈಟ್ ಕಂಬ ಒಂದು ಉದ್ದವಾದ ಕಂಬ. Correct. ಅದಕ್ಕೆ ಆ ಕಡೆ ಈ ಕಡೆ ವೈರ್ ಇರ್ತದೆ. ಆ ವೈರ್ನಲ್ಲಿ ಕರೆಂಟ್ ಪಾಸ್ ಆಗ್ತದೆ. ಕರೆಂಟ್ ಪಾಸ್ ಆಗ್ತದೆ. ಮತ್ತೆ ಕರೆಂಟ್ ಬೋರ್ಡ್. ಎಂತದ? ಮತ್ತೆ ಅದರ ಬುಡದಲ್ಲಿ ನಮ್ಮ ದನವನ್ನು ಕಟ್ಟಿ ಹಾಕ್ತೇವೆ. ದನ ಒಂದು ಸಾಕು ಪ್ರಾಣಿ. ಅದಕ್ಕೆ 2 ಕೊಂಬಿದೆ, ಅದಕ್ಕೆ ನಾವು ಕಾಲಿದೆ, ಇನ್ನೊಂದು ಬಾಲ ಇದೆ, ಬಾಲದಿಂದ ಬತ್ತ ಬತ್ತ ಅಂಬಿ. ಹೊಡಿಲಿಲ್ಲ, ಕಾನೂನು ಉಂಟು. ಅದೆಲ್ಲ ಗೊತ್ತು. ನೀನು ಕಾನೂನು ಬಗ್ಗೆ ಎಲ್ಲ ಮಾತಾಡ್ತಾರೆ. ನಾನು ಶಾಲೆ ಬರೋದೇ ಬಂದು ನೋಡಿದೆ. ಕನ್ನಡ ಬಗ್ಗೆ ನಿಮ್ಗೆ ಯಾರು ಕೇಳಿದ್ರ ಈಗ? ಲೈಟ್ ಕಂಬದ ಬಗ್ಗೆ ಲೈಟ್ ಮಾತಾಡ್ತಾರೆ. ಕಂಬದ ಅದು ಮೇಲಿಗೆ ಕಟ್ಟಿ ಆಗುದು ನಾವು.
ದನ ಬರ್ತದೆ ಮೇಲೆ ಕೇಳ್ತೇನೆ. ವಿಮಾನದ ಬಗ್ಗೆ ಹೇಳ. ಹ? ವಿಮಾನದ ಬಗ್ಗೆ ಹೇಳು. ವಿಮಾನ 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 ಒಂದು ದೊಡ್ಡವಾದ ವಾಹನ. ಹ. ಅದು ನಮ್ಮ ಮನೆಯ ಮೇಲಿಂದ ಹಾರಾಡ್ತದೆ. ಇಲ್ಲವಾ? ಹ? ನಮ್ಮ ಅಡಿಯಿಂದ ಹೋಗುದು, ಮೇಲಿಂದ ಹೋಗುದು ವಿಮಾನ. ಅದು ಜಿರಲೆ ಕೆಳಗೆ ಮೇಲಿಂದ ಹಾರಾಡ್ತದೆ. ಮತ್ತೆ ನಮ್ಮ ಮನೆಯ ಅಂಗಳದಲ್ಲಿ ನಿಂತು ನಾವು ಹೀಗೆ ನೋಡುವಾಗ ಅದರಲ್ಲಿ ತುಂಬಾ ಲೈಟ್ ಎಲ್ಲ ಉರಿತದೆ. ಲೈಟ್ ಉರಿತದೆ. ಮತ್ತೆ ನಾವು ವಿಮಾನದಲ್ಲಿ ಕೂತು ನಾವು ಹೀಗೆ ನೋಡುವಾಗ ನಮ್ಮ ಮನೆ ಕಾಣ್ತದೆ. ನಮ್ಮ ಮನೆ ಅಂಗಳದಲ್ಲಿ ನಮ್ಮ ದನ ನಿಂತಿರ್ತದೆ. ದನವನ್ನು ಸಾಕಿದ್ದಾನೆ ಅಕ್ಕೆ ಹೇಳೋದು ಒಂದಿದೆ. ಅದು ನಾವು ಕಾಲಿಗೆ ಇನ್ನೊಂದು ಬಾಲಿಂದ ಮತ್ತೆ ಮತ್ತೆ ಅಂಗ ಆಗ್ತದೆ. ಅಲ್ಲ ಮಾರೆ, ನೀನು ದನವನ್ನು ಯಾಕೆ ಬಿಡುದಿಲ್ವಾ? ದನವನ್ನು ಯಾಕೆ ಬಿಡುದಿಲ್ಲ? ದನವನ್ನು ಬಿಡಬಾರ್ದು. ದನವನ್ನು ಬಿಟ್ರೆ ಕೆಲವು ಪಾತ್ರೆಗಳೆಲ್ಲ ಟೆಂಪೋದಲ್ಲೆಲ್ಲ ಹಾಕಿ ತಗೊಂಡು ಹೋಗ್ತಾರೆ. ದನ ಅಂದ್ರೆ ನಮ್ಮ ಅಮ್ಮನಿಗೆ ಸಮಾನ. ನಾವು ಸಣ್ಣ ಮಗುವಾಗಿದ್ದಾಗ ಅಮ್ಮನ ಎದೆ ಹಾಲು ಕುಡಿದು ಬದುಕ್ತೇವೆ. ದೊಡ್ಡವರಾದ ಮೇಲೆ ಅಮ್ಮನ ಎದೆ ಹಾಲು ಕುಡಿದು ಬದುಕಕ್ಕಾಗ್ತದ? ಆ ಅಮ್ಮನ ಸ್ಥಾನದಲ್ಲಿ ಆ ದನ ನಿಲ್ಲದಿಲ್ವಾ? ಹಾಗಾದ್ರೆ ಅಮ್ಮ ಮತ್ತು ದನ ಒಂದೇ ಅಲ್ವಾ? ಆ ದನವನ್ನು ಬಿಡಬಾರ್ದು. ಬಿಡುವವರು ಸಾಕಬಾರ್ದು. ನೋಡು, ವೇದ ಅಂತ ಎಲ್ಲ ಗೊತ್ತುಂಟು ಅವನಿಗೆ, ಅದು ದಾದ ಅಂತ ಗೊತ್ತಿಲ್ಲ. ನನ್ನ ಪ್ಯಾಕೆಟ್ ಬೇರೆ ಬರ್ತಾನೆ ಸಾವು. ಆಯ್ತು, ಈಗ ಅತಿ ಮುಂದೆ ಹೇಳ್ತೇನೆ. ಚಿತ್ರ ಬಿಡಿಸ್ಲಿಕ್ಕೆ ಯಾರಿಗೆ ಹೇಳಿ? ಅದು ಅವನಿಗೆ ಅವನಿಗೆ ಅಲ್ಲ? ಅವನಿಗೆ 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 ಚಿತ್ರ ಬಿಡಿಸಿದ ಕೊಡು, ಚಿತ್ರ ಕೊಡು. ಬಿಡಿಸಿದ್ದೀನಿ. ಅಯ್ಯೋ, ಅದು ನಿನ್ನ ಅಕ್ಕ ಮರಿ ಹಾಕಿದಲ್ಲ, ಮನೆಯಲ್ಲೇ ಬಾಕಿ. ಯಾರು ಬಿಡಿಸಿದ್ಯಾರು? ನಾನು. ನೀನೇ ಬಿಡಿಸಿದ? ಹಾ. ಯಾರು ಸಪೋರ್ಟ್ ಇಲ್ಲ? ಇಲ್ಲ. ಒಬ್ಬನೇ ಬಿಡಿಸಿದ? ಒಬ್ಬನೇ. ಒಂದು ಕೆಲಸ ಮಾಡುವ. ಹ? ಇಲ್ಲೇ ನನ್ನ ಮುಂದೆ ಬಿಡಿಸು. ಬೇಡ, ನಾಳೆ ತರ್ತೇನೆ ನಾನು. ಪರವಾಗಿಲ್ಲ, ಹೀಗೆ ಬಿಡಿಸು, ತೊಂದರೆ ಇಲ್ಲ. ಬಿಡಿಸು ಬಿಡಿಸು, ಇಲ್ಲಿ ಬಿಡಿಸು. ಬಿಡಿಸು ಬಿಡಿಸು. ನೀಡಿ ಬಾ. ಯಾವುದು ಚಿತ್ರ ಬಿಡಿಸಿ ನಾನು ಮನೆಯಲ್ಲಿ ಯಾವುದು ನಾಯಿ ಬಿಡಿಸಿ. ಈಗ ಆ ನೀರಿನಲ್ಲಿ ವಾಸಿಸುವ 5 ಜೀವಿಗಳ ಬಗ್ಗೆ ಹೇಳು. 5 ಜೀವಿಗಳು. ಒಂದು ಕಪ್ಪೆ. ಕಪ್ಪೆ. ಕಪ್ಪೆ ಅಪ್ಪೆ. ಕಪ್ಪೆಯ ನೇಲಿ ಅಪ್ಪೆ. ಕಪ್ಪೆಯ ಸಿದ್ದಪ್ಪೆ. ಕಪ್ಪೆನ ಮಾಮು ಮಾಮಿ ಮಾತ ಬಿನ್ನೇರೆ. ಎಂತ ಕುಟುಂಬದ ಭೂತ ಕೊಂಟ ಅಲ್ಲಿ ಕಪ್ಪೆ ಅಲ್ಲಿ ಎಲ್ಲ ಕಪ್ಪೆ ಬಂದಿದೆ ಅಲ್ಲಿ. ಕಪ್ಪೆ ಅಪ್ಪೆ ಸಿದ್ದಪ್ಪೆ ನೇಲಪ್ಪೆ ಅಂತೆ. ಅದು ನೀರಿನಲ್ಲಿ ವಾಸಿಸುವ ಪ್ರಾಣಿ ಅಲ್ಲ. ಅದೆಲ್ಲ ಕಪ್ಪೆ ಅಲ್ವಾ? ಅದಕ್ಕೆಂತ ಆಯ್ತು? ಸರಿ, ಅದು ಬಿಡಿ. ಈಗ ನಾನು ಸೂಜಿಯಿಂದ ನಿನಗೆ ಚುಚ್ಚುತ್ತೇನೆ. ಆಗ ರಕ್ತ ಯಾಕೆ ಹೊರಗೆ ಬರ್ತದೆ? ರಕ್ತ ಬರ್ತದ? ಇಲ್ಲ, ಪೆಪ್ಸಿ ಕೊಕೊಕೋಲ ಬರ್ತದೆ. ಪೆಪ್ಸಿ ಕೊಕೊಕೋಲ ಬರ್ತದೆ ಅಂತ ಹೇಳಿ. ಚುಚ್ಚುವಾಗ ಸೂಜಿ ಚುಚ್ಚಿದಾಗ ರಕ್ತ ಯಾಕೆ ಹೊರಗೆ ಬರ್ತದೆ ಅಂತ. ಅದು ಯಾವ 3 ಕಾಸಿನ ಚುಚ್ಚಿದ್ದು ಅಂತ ನೋಡ್ಲಿಕ್ಕೆ ಬರ್ತದೆ. ನಿನ್ ಚಿತ್ರ ಆಯ್ತಾ ನಿಂದು? ಬಾ ತೋರ್ಸು. ಚಿತ್ರ ಅದು ಮನೆಯಲ್ಲಿ ಹೋಗಿ ನೋಡಿ. ಈಗ ಪಾಠ ಮಾಡಿ. ಯಾಕೆ? ಪಾಠ ಮಾಡಿ. ನನಗೆ ಪುಸ್ತುಂಟು ನನಗೆ. ಬಾ. ನಿಮಗೆ ನಾನು ಯಾವ ಚಿತ್ರ ಹೇಳಿದ್ದ? ಯಾವ ಚಿತ್ರ ಹೇಳಿದೆ ಬಿಡಿಸ್ಲಿಕ್ಕೆ? ಅದು ನಾಯಿ ಮಾಂಸ ತಿನ್ನುವ ಚಿತ್ರ. ನಾಯಿ ಮಾಂಸ ತಿನ್ನುವ ಚಿತ್ರ. ಇದ್ರಲ್ಲಿ ಮಾಂಸ ಎಲ್ಲಿ? ಮಾಂಸವನ್ನು ನಾಯಿ ತಿಂದಿದೆ. ಹಾಗಾದ್ರೆ ನಾಯಿ ಎಲ್ಲಿ? ಮಾಂಸ ತಿಂದ್ಮೇಲೆ ನಾಯಿಯಲ್ಲಿ ನಿಲ್ತದ? ಅದು ಓಡಿ ಹೋಗಿದೆ. ಅದು ನನ್ನ ತಪ್ಪಲ್ಲ. ನಾನು ಮನೆಯಲ್ಲಿ ದೊಡ್ಡ ನಾಯಿ ಬಿಡಿಸಿದ್ದೇನೆ. ನಮ್ಮ ಜೀವದ ನಾಯಿ ದೊಡ್ಡದು ಬಿಡಿಸಿದ್ದೇನೆ. ಇವರು ಇಷ್ಟು ಸಣ್ಣ ಪೇಪರ್ ಕೊಟ್ಟರೆ ಅದ್ರಲ್ಲಿ ಬಾಲ ಹಿಡಿಯುವುದಿಲ್ಲ, ನಾಯಿಯಲ್ಲಿ ಹಿಡಿತದೆ. ಹಂಗಂದ್ರೆ ಅದ್ರ ರೋಮ ಬಿಡಿಸುವಾಗಷ್ಟೇ. ಹೇಳೋದೆಲ್ಲ ಬೇಕಾದ ಯಾವ ಸಹ ಕಲಿಯುವುದಿಲ್ಲ. ಅವನ ಆಂಗ್ಯ ಭಾಷೆ ಬೇಕಾದಲ್ಲ ಗೊತ್ತಿರ್ಬೇಕಾ? ಎಕ್ಸಾಮ್ ಹತ್ರ ಮತ್ತೆ ಎಲ್ಲ ಗೊತ್ತಿರ್ಬೇಕು ನಿಮಗೆ. ಜನರಲ್ ನಾಲೆಜ್ ಗೊತ್ತಿರ್ಬೇಕು. ಅರ್ಥಾಯ್ತಲ್ಲ? ಜನರಲ್ ನಾಲೆಜ್ ಗೊತ್ತಿರ್ಬೇಕಂತ ಹೇಳಿದ್ ನಾವು. ನಮ್ಮ ರಾಷ್ಟ್ರ ಪಕ್ಷಿ ಯಾವ್ದಾ? ರಾಷ್ಟ್ರಪಕ್ಷಿಗೆ ಹಾಗೆ ಅಲ್ಲ, ರಾಷ್ಟ್ರಪಕ್ಷಿ ಅಲ್ಲ, ರಾಜಪಕ್ಷಿ ಅಲ್ಲ, ರಾಜ್ಯಪಕ್ಷಿ ಅಲ್ಲ, ಅಲ್ಲ, ಜಿಲ್ಲಾ ಪಕ್ಷಿ ಅಲ್ಲ. ಕಾಕಿಯನ್ಗೆ ನೋಡಿ ಯಾವ್ದು ಪಂಚಾಯತ್ ಪಕ್ಷಿ. ಹಾಗೆ ನಮ್ಮ ಪಂಚಾಯತ್ ಪಕ್ಷಿ. ಪಂಚಾಯತ್ ಪಕ್ಷಿ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಮಂಗ. ಅದು ಗೊತ್ತು ನಿಮಗೆ? ಕೆಲವೆಲ್ಲ ಗೊತ್ತಿಲ್ಲ ನಿಮಗೆ. ಮಂಗೆ. ಆಯ್ತು, ಮತ್ತೆ ಈಗ ಎಂತ ಗೊತ್ತಿಲ್ಲ ಹೇಳಿ. ನಾನು ಹೇಳಿಕೊಟ್ಟು ಎಂತ ಗೊತ್ತಿದ್ರೆ ಹೇಳಿ. ಗೊತ್ತಾಯ್ತಲ್ಲ? ಮತ್ತೆ ಎಂತ ಗೊತ್ತುಂಟ ನೋಡಿ, ಮೊದಲನವ್ರು ನೋಡಿ ಎಷ್ಟೆಷ್ಟು ದೊಡ್ಡ ಜನಗಳಾಗಿದ್ದಾರೆ ಓದಿ. ಎಷ್ಟು ದೊಡ್ಡ ಜನ ಆಗಿದ್ದಾರೆ ಓದಿ. ಯಾರು? ಮೊದಲನವರೆಲ್ಲ. ಹೌದು, ಅವರೆಲ್ಲ ದೊಡ್ಡ ದೊಡ್ಡ ಜನ ಆಗಿದ್ದಾರೆ. ಅವರು ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿದ್ದಾರೆ. ನಮ್ಮ ಕರ್ಮ ನೀವು ಸಿಕ್ಕಿದ್ದಾರೆ.
ಡಾಕ್ಟರ್ ವಿಶ್ವೇಶ್ವರಯ್ಯ. ಅವ್ರು ರಯ್ಯ. ರಯ್ಯ ನಿನ್ನ ರಯ್ಯ, ದೀಪಕ್ ರಯ್ಯ ಅಲ್ಲ, ವಿಶ್ವೇಶ್ವರಯ್ಯ ಗೊತ್ತಾಯ್ತಲ್ಲ. ಈಗ ನೋಡು, ಮಹಾತ್ಮ ಗಾಂಧಿ ಯಾರು? ಮಹಾತ್ಮ ಗಾಂಧಿ ಯಾರು? ಮಹಾತ್ಮ ಗಾಂಧಿ ಬೆಳಗ್ಗ ನೆಹರು ಯಾರು? ನೆಹರು ಯಾರ? ಸುಭಾಷ್ ಚಂದ್ರ ಬೋಸ್ ಯಾರು? ಸುಭಾಷ್ ನನ್ನ ಕ್ಲಾಸಲ್ಲಿ ಇರಲಿಲ್ಲ. ಸುಭಾಷ್ ಇರಲಿಲ್ಲ. ಬಾಲಗಂಗಾಧರ ತಿಲಕ್ ಯಾರು? ಗಂಗಾಧರನ್ನ ಕುಸುಮಾಧರನ್ನ ನಾನು. ಅಲ್ಲ, ಇವರಿಗೆ ನಾನು ಹೇಳಿಕೊಡ್ಬೇಕು, ನನ್ನ ಒಂದು ದೌರ್ಭಾಗ್ಯ ಅಲ್ಲ ಇದು. ಯಾರು ಸಹ ಗೊತ್ತಿಲ್ಲ ನಿಂಗೆ. ಹಾಗಾದ್ರೆ ರಂಗಸ್ವಾಮಿ ಯಾರು? ರತ್ನಾಕರ್ ಯಾರು? ವಿನುಮಲೇಂದ್ರ ಯಾರು? ಅಶ್ವಥ್ ಹೆಗಡೆ ಯಾರು? ಅಖಿಲ ಯಾರು? ಶ್ವೇತ ಯಾರು? ಮೋಹನ್ ಯಾರು? ನನ್ನ ದೋಷಗಳಾದ ನಿಮ್ಗೆ ಗೊತ್ತಿಲ್ಲ, ಮತ್ತೆ ನಿಮ್ಮ ದೋಷಗಳಾದ ನನಗೆ ಗೊತ್ತುಂಟ. ಗಾಂಧೀಜಿ ನೆಹರೆಲ್ಲ ನನ್ನ ದೋಸ್ತಿಯಾರು. ಗೊತ್ತಿಲ್ಲ, ಹಾಗೆಲ್ಗಿರತ್ತ ಹೋಗಿ. ಪರೀಕ್ಷೆ ಹತ್ರ ಬಂದು ಎಂತಾದ್ರೂ ಡೌಟ್ ಇದ್ರೆ ಕೇಳಿರಾ? ಪರೀಕ್ಷೆ ಹತ್ರ ಬಂದು ಡೌಟ್ ಇದ್ರೆ ಕೇಳಿ. ಎಂತೆಲ್ಲ ಕಲಿಸ್ತಾ ಇದ್ರು ಮೊದಲೆಲ್ಲ, ಮೊದಲು ಗೊತ್ತುಂಟು ನಿಮಗೆ, ಇದು ಲೈಟ್ ಕಂಬ ಉಂಟಲ್ಲ, ಅದ್ರ ಕೆಳಗೆಲ್ಲ ಕೂತು ಹೋಗ್ತಾ ಇದ್ರು. ಲೈಟ್ ಕಂಬದ ಬೆಳಕಲ್ಲಿ ಹೋಗ್ತಾ ಇದ್ರು, ಗೊತ್ತುಂಟ? ಯಾರು ಯಾರು? ಮೊದಲು ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ಲ? ಅದೆಲ್ಲ ಗೊತ್ತುಂಟು ನೋಡಿ. ಲೈಟ್ ಕಂಬದ ಅಡಿಯಲ್ಲ ಎಂತ ಅಲ್ಲ, ಅವರಿಗೆಲ್ಲ ಏನೋ ಆಯ್ತು, ದೊಡ್ಡವಲ್ಲ ಹೇಳುದು. ನಾನು ಎಲ್ಲ ಎಂತ ಮಾಡಿ, ಅದೆಲ್ಲ ಹುಚ್ಚಲ್ಲ ಅದು. ಅಲ್ಲ, ನಮಗೀಗ ಒಂದು 4 ಗಂಟೆಗೆಲ್ಲ ಶಾಲೆ ಬಿಡ್ತದಲ್ಲ, 4 ಗಂಟೆ ಶಾಲೆ ಬಿಟ್ಟರೆ ಒಂದು 6:30 ತನಕ ಬೆಳಗ್ಗೆ ಇರ್ತದಲ್ಲ, ಮನೆಯಲ್ಲಿ ಓದ್ಬಹುದಲ್ಲ. ಆ ಲೈಟ್ ಕಂಬ ಉಳಿಯೋ ತನಕ, ಅದರ ಅಡಿಯಲ್ಲಿ ಹೋಗಿ ಓದೋ ತನಕ ಎಂತ ಇರ್ತದೆ ಅಲ್ಲ ಹೇಳುದು. ನನಗೆ ಗೊತ್ತಿಲ್ಲ, ಅಂತ ಅನಿವಾರ್ಯತೆ ಇಲ್ಲ. ಎಂತದ್ದು ಡೌಟ್ ಇದೆ ಕೇಳಿ, ನಾನು ಹೇಳಿ. ನನಗೆ ಒಂದು ಡೌಟ್ ಉಂಟು. ಎಂತ? ನೀರೆಂತ ಮಾಸ್ಟರ್ ನನಗೊಂದು ವಾಕ್ಯ ಬರಲಿಕ್ಕೆ ಆಗುದಿಲ್ಲ. ಯಾವ ವಾಕ್ಯ ಬರಲಿಕ್ಕೆ ಆಗುದಿಲ್ಲ. ಎಂತ ವಾಕ್ಯ? ಅದು ಬರೀ ನಾನು ಹೇಳ್ತೇನೆ. ಒಬ್ಬ ರೈತನು ಒಂದು ನಿಮಿಷ. ಎಂತ? ಒಬ್ಬ ರೈತನು ಹೊಲದಲ್ಲಿ ಉಳುತ್ತಿದ್ದನು. ಹೊಲದಲ್ಲಿ ಉಳುತ್ತಿದ್ದನು. ಆಗ ರೈತನು ಹೀಗೆ ತನ್ನ ಎತ್ತುಗಳಲ್ಲಿ ಈ ರೀತಿ ಹೇಳುತ್ತಿದ್ದಾನೆ. ಈ ರೀತಿ ಹೇಳುತ್ತಿದ್ದನು. ಅದು ಬರಲಿಕ್ಕೆ ಆಗುದಿಲ್ಲ. ಅದು ಬರಲಿಕ್ಕೆ ಆಗುದಿಲ್ಲ. ನಿಮ್ಗೆ ಯಾವ್ದ್ರಲ್ಲಿ ಬಿಡ್ಬೇಕು ಇಷ್ಟೇ ಅದೆಲ್ಲ ಬರಲಿಕ್ಕೆ ಆಗ್ತದಲ್ಲ. ಮತ್ತೆ ಹೇಳಿಕ್ಕೆ ಆಗ್ತದೆ ಅಂತ ಬರಲಿಕ್ಕೆ ಆಗುದಿಲ್ಲ. ನನಗೆ ಸಂಶಯ, ಅದು ತಪ್ಪ. ನನಗೆ ಬಂದ ಸಂಶಯ ತಪ್ಪ. ಒಳ್ಳೆ ಒಳ್ಳೆ ಸಂಶಯ ಇದ್ರೆ ಕೇಳಿರ, ಉತ್ತರ ಕೇಳ್ತಲ್ಲ. ಒಳ್ಳೆ ಸಂಶಯ. ಇನ್ನೊಂದು ಸಂಶಯ ಇದೆ. ನಿಂದು ಬೇಡ, ನಿಂದು ಬೇಡ. ಅಲ್ಲ ಇದೆ, ನನ್ನ ಸಂಶಯದಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ. ನಮ್ದು ಹಾ, ಇಂತೆಲ್ಲ ಸಂಶಯ ಕೇಳಬೇಕು, ಭವಿಷ್ಯ ನಮ್ದು ಉಜ್ವಲ ಆಗ್ತದೆ. ಹಾ, ಭವಿಷ್ಯ ಅಡಗಿದೆ. ಮತ್ತೆ ಎಂತೆಲ್ಲ ಅದು. ಮತ್ತೆ ನಿಮ್ಮ ಸಣ್ಣ ಮಗಳ ಫೋನ್ ನಂಬರ್ ಕೊನೆಗೆ 678 ಸಣ್ಣ ಮಗಳದ ಹೌದು. 789. 789. ನಾನು 678 ಮಾಡೋದು ಸಿಗುದೇ ಇಲ್ಲ, ಇನ್ನು ಸಿಗ್ತಾರೆ.